ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೋವ್ಯಾಕ್ಸಿನ್ ಲಸಿಕೆ ಪಡೆದ 100 ಜನರಲ್ಲಿ 30 ಜನರಿಗೆ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತ ಬನಾರಸ್ ಹಿಂದೂ ಯೂನಿವರ್ಸಿಟಿ ಒಂದು ಮಾಹಿತಿಯನ್ನು ಹೊರಹಾಕಿರುವಂಥದ್ದು. ಇದು ಸತ್ಯವಾ ಅಲ್ವಾ, ಒಂದು ವೇಳೆ ಇದು ಸತ್ಯವಾಗಿದ್ರೆ ಹೇಗೆ, ಒಂದು ವೇಳೆ ತಪ್ಪಾಗಿದ್ರೆ ಎಲ್ಲಿ ಎಡವಿದ್ದಾರೆ, ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ವೈದ್ಯರಾದ ಡಾಕ್ಟರ್ ಹೃಷಿಕೇಶ್ ದಾಮ್ಲೆ ಅವ್ರ ಜೊತೆ ನಾನಿದ್ದೇನೆ. ಸರ್, ಆಬ್ವಿಯಸ್ಲಿ ಒಂದಿಷ್ಟು ಭಯ ಅಂತೂ ಆಗುತ್ತೆ, ಯಾಕಂದರೆ ಕೋವ್ಯಾಕ್ಸಿನ್ ತೊಗೊಂಡಿರೋರು ಇರ್ಬೋದು, ಕೋವಿಶೀಲ್ಡ್ ತೊಗೊಂಡಿರೋರು ಇರ್ಬೋದು, ಜೀವ ಉಳಿಸ್ಕೊಳ್ಳೋಕ್ಕೆ ಅಂತ ತೆಗೆದುಕೊಂಡಿರೋಂಥ ವ್ಯಾಕ್ಸಿನಲ್ಲಿ ಜೀವ ತೆಗೆಯುವಂಥ ಪರಿಣಾಮ ಇದೆ ಅಂತ ಒಂದಿಷ್ಟು ಜರ್ನಲ್ಗಳಾಗಿರ್ಬೋದು, ಪೇಪರ್ಗಳು ಅಥವಾ ಪಬ್ಲಿಕೇಶನ್ ಬಂದಾಗ ಗಾಬರಿ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಕೋವ್ಯಾಕ್ಸಿನ್ ಸರ್, BHU ಕೊಟ್ಟಿರೋಂಥ ಡೇಟಾ ಏನು ಹೇಳ್ತೀರಾ, ಸರಿ ಇದೆಯಾ ಇಲ್ವಾ? BHನ 4 ವೈದ್ಯರು ವ್ಯಾಕ್ಸಿನ್ ಕೊಡಲು ಶುರು ಮಾಡಿದ ಆ ಟೈಮ್ನಿಂದಲೇ ಅವರು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ. ಅಬ್ಸರ್ವೇಷನ್ ಅಂದರೆ ಟೆಲಿಫೋನಿಕ್ ಅಬ್ಸರ್ವೇಷನ್ ಇದು. ಸೊ ಈ 4 ವೈದ್ಯರು 2 ಪೇಪರ್ ಪಬ್ಲಿಷ್ ಮಾಡಿದ್ದಾರೆ. ಫಸ್ಟ್ ಪೇಪರ್ 6 ಮಂತ್ಸ್ ಅಂದರೆ 2021 ಪಬ್ಲಿಷ್ ಮಾಡಿದರು. ಅದರ ಪ್ರಕಾರ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದರು ಅವರು. ಅದ ನಂತರ ಕಂಟಿನ್ಯೂಸ್ ಆಗಿ ಎವ್ರಿ 6 ಮಂತ್ಸ್ ಅವರು ಫೋನ್ ಮಾಡ್ತಾರೆ. 900 ಚಿಲ್ಲರೆ ಜನರಿಗೆ ಫೋನ್ ಮಾಡಿ ಕೇಳ್ತಾರೆ, ನಿಮಗೆ ಲಾಸ್ಟ್ 6 ಮಂತ್ಸಲ್ಲಿ ಕೆಮ್ಮು ಬಂದಿತ್ತಾ, ಜ್ವರ ಬಂದಿತ್ತಾ, ಲೂಸ್ ಮೋಷನ್ ಬಂದಿತ್ತಾ, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಬಂದಿತ್ತಾ, ಅಲ್ಲ ಹಾಸ್ಪಿಟಲೈಸೇಷನ್ ಆಗಿತ್ತಾ ಅಂತ ಹೇಳಿ. ಆವಾಗ ಅದರಲ್ಲಿ 30% ಜನರು ಹೌದು ನನಗೆ ಜ್ವರ ಬಂದಿತ್ತು ಅಂತ ಹೇಳ್ತಾರೆ, ಇಲ್ಲ ಹೆಡೇಕು, ಯಾವುದೋ ಕಾಯಿಲೆಗಳನ್ನು ಬಂದಿತ್ತು ಅಂತ ಹೇಳ್ತಾರೆ. ಅವರು ಅದನ್ನು ಅಬ್ಸರ್ವೇಷನ್ ಮಾಡಿ ಅವರು ಪಬ್ಲಿಷ್ ಮಾಡಿದ್ದಾರೆ. ಅವರು ಕೋವ್ಯಾಕ್ಸಿನ್ನಿಂದ ಕಾಯಿಲೆ ಬರುತ್ತೆ ಅಂತ ಹೇಳಲಿಲ್ಲ, ಅವರು ಅಬ್ಸರ್ವೇಷನ್ ಮಾತ್ರ ಪಬ್ಲಿಷ್ ಮಾಡಿರೋದು. ಅದರ ಇಂಟರ್ಪ್ರಿಟೇಷನ್ ಜನ ಮಾಡೋಕ್ಕೆ ಶುರು ಮಾಡಿರೋದು ಈಗ. ಆದ್ದರಿಂದ ಫಸ್ಟ್ ಥಿಂಗ್, ನಾವು ಏನೂ ಭಯಪಡುವ ಅಗತ್ಯ ಇಲ್ಲ 2 ಕಾರಣದಿಂದಾಗಿ. ಒಂದನೇ ಕಾರಣ, 170 ಕೋಟಿ ಕೋವಿಶೀಲ್ಡ್ ವ್ಯಾಕ್ಸಿನ್ ತೊಗೊಂಡಿರೋದು, ಬರೀ 37 ಕೋಟಿ ಕೋವ್ಯಾಕ್ಸಿನ್ ತೊಗೊಂಡಿರೋದು. ಆದರೆ ನೀವು ಕೋವ್ಯಾಕ್ಸಿನ್ ತೊಗೊಂಡ್ರೂ ಭಯಪಡುವ ಅಗತ್ಯ ಇಲ್ಲ. ಕೋವ್ಯಾಕ್ಸಿನ್ನ ಪರಿಣಾಮ ಆ್ಯಕ್ಚುಲಿ ಈಗ ಕಮ್ಮಿ ಆಗ್ತಾ ಇರುತ್ತೆ, ಅದರಿಂದ ಆಗಿರುವ ದುಷ್ಪರಿಣಾಮ ಸಾಧ್ಯತೆ ಕಮ್ಮಿ. ಇನ್ನೊಂದು, ಆ ಸ್ಟಡಿ ಬಗ್ಗೆ ಸ್ವಲ್ಪ ಹೇಳಬೇಕು. 900 ಜನರು ಕೋವ್ಯಾಕ್ಸಿನ್ ತೊಗೊಂಡವರಲ್ಲಿ ಫೋನ್ ಮಾಡಿದಾಗ ಅದನ್ನು ಕಂಪೇರ್ ಮಾಡಬೇಕಿತ್ತು. ವ್ಯಾಕ್ಸಿನೇ ತಗೊಳ್ಳೋದ 900 ಜನ ಇದ್ದರೆ ಅವ್ರ ಹತ್ರ ಫೋನ್ ಮಾಡಬೇಕಿತ್ತು. ಅದರಲ್ಲಿ ಫಾರ್ ಎಕ್ಸಾಂಪಲ್ ವ್ಯಾಕ್ಸಿನೇ ತಗೊಳ್ಳದೇ ಇರುವವರಲ್ಲಿ ಬರೀ 5% ಜನರಿಗೆ ಮಾತ್ರ ಕೆಮ್ಮು ಬಂತು, ವ್ಯಾಕ್ಸಿನ್ ತಗೊಂಡವರಲ್ಲಿ 30% ಬಂತು ಅಂತ ಹೇಳಿದ್ರೆ ಒಂದು ಕನ್ಕ್ಲೂಷನ್ ತಲುಪಬಹುದು ನಿಮಗೆ. ನಾವೇ ನೋಡೋಣ. ಯೂಶ್ವಲಿ ನಮ್ಮ ಭಾರತ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ, ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಮಕ್ಕಳು ಸೇರಿದ್ದಾರೆ, ಅದರಿಂದ ಸ್ವಲ್ಪ ಅಬರೇಷನ್ ಬರ್ಬೋದು. 48% ಜನರಿಗೆ ವರ್ಷಕ್ಕೊಮ್ಮೆ ಶ್ವಾಸಕೋಶದ ಕೆಮ್ಮು, ನೆಗಡಿ, ಜ್ವರ ಬಂದೇ ಬರುತ್ತೆ. ಸೊ ದಿಸ್ ಈಸ್ ವೆರಿ ಕಾಮನ್. 6 ಮಂತ್ಸಿಗೆ ಒಂದು ಸಾರಿ, ವರ್ಷಕ್ಕೊಮ್ಮೆ ಅಂತ ನೋಡಿದ್ರೆ ನಿಮಗೆ 70% ಜನರಿಗೆ ಬರುತ್ತೆ. ಅದರ ಮಕ್ಕಳು ಇರ್ತಾರೆ ಅದರಲ್ಲಿ. ಸೊ ಇನ್ನೊಂದು ಏನು ನೋಡಬೇಕಿತ್ತು ಅಂದರೆ, ಅವರು ಕೋವಿಶೀಲ್ಡ್ ವರ್ಸಸ್ ಕೋವ್ಯಾಕ್ಸಿನ್ ನೋಡಬೇಕಾಗಿತ್ತು. ಕೋವಿಶೀಲ್ಡ್ನವರಿಗೂ 30% ಜನರಿಗೆ ಬಂದಿದೆಯಾ ಇಲ್ವಾ ಅಂಥೇಳಿ. ಇಲ್ಲದಿದ್ದರೆ ಇದೇ 900 ಜನರಲ್ಲಿ ಕೋವ್ಯಾಕ್ಸಿನ್ ತಗೊಳ್ಳೋ ಮೊದಲು ಎಷ್ಟು ಸಲ ಕಾಯಿಲೆ ಬರ್ತಿತ್ತು ವರ್ಷಕ್ಕೆ ಅಥವಾ 6 ತಿಂಗಳಿಗೆ ಅಂತ ನೋಡಬೇಕಿತ್ತು. ಇದೆಲ್ಲ ನೋಡಿದರೆ ಒಂದು ಕನ್ಕ್ಲೂಷನ್ ಬರ್ಬೋದಾಗಿತ್ತು. ಎರಡನೇದು, ಯೋಚನೆ ಮಾಡುವ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಈಗ ಆಲ್ರೆಡಿ ನೀವು ಕೋವ್ಯಾಕ್ಸಿನ್ ತಗೊಂಡಿದ್ದರೆ ಈಗ ಇಷ್ಟರೊಳಗಡೆ ನಿಮಗೆ ಕಾಯಿಲೆ ಜೋರಾಗಿ ಬರಬೇಕಾಗಿತ್ತು. ನೀವು ಬೂಸ್ಟರ್ ತಗೊಂಡು ಈಗ ಆಲ್ಮೋಸ್ಟ್ 1.5-2 ವರ್ಷ ಆಗಿರ್ಬೋದು. ಸೊ ಏನೂ ತೊಂದರೆ ಇಲ್ಲ. ಇನ್ನೊಂದು, ಇದರಲ್ಲಿ ಹಾಸ್ಪಿಟಲೈಸೇಷನ್ ಆಗಿರುವವರು ಅವರು ಹೇಳುವವರು ಬರೀ 3 ಜನ. ಸೊ ಏನು ಭಯಪಡುವ ಅಗತ್ಯ ಇಲ್ಲ. ಅಲ್ಲಿಗೆ ಇವರು ಇಶ್ಯೂ ಬೇಸ್ಡ್ ಸ್ಟಡಿಗಿಂತ ಔಟ್ಕಮ್ ಬೇಸ್ಡ್ ಸ್ಟಡಿ ಮಾಡಿದ್ದಾರೆ ಅಂತ ಅನ್ಸುತ್ತಾ ಈ ಮೊಮೆಂಟಿಗೆ? ಕರೆಕ್ಟ್. ಅಕಾಡೆಮಿಕ್ ಇನ್ಸ್ಟಿಟ್ಯೂಷನಲ್ಲಿ ಪೇಪರ್ ಪಬ್ಲಿಕೇಶನ್ ಮಾಡಬೇಕು ಅಂತ ಪ್ರೆಷರ್ ಇರುತ್ತೆ. ಆಮೇಲೆ ಅವರು ಕಂಟಿನ್ಯೂಸ್ ಆಗಿ ಪೇಪರ್ ಸ್ಟಡಿ ಕಂಟಿನ್ಯೂ ಮಾಡ್ತಾನೂ ಇದ್ದಾರೆ. ಇದು ಒಂದು ಒಳ್ಳೆ ಕೆಲಸ ಆ್ಯಕ್ಚುಲಿ. ಏನಾದರೂ ಸೀರಿಯಸ್ ಆಗಿರುವಂಥ, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಬರೋದಾಗಲಿ, ಅದರಲ್ಲಿ 30 ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಅಂತ, ಆ ರೀತಿ ಏನಾದರೂ ತಿಳಿದಿದ್ದರೆ ಅದರಿಂದ ಉಪಯೋಗ ಆಗ್ತಿತ್ತು ನಮಗೆ. ಸೊ ಅಂಥದ್ದೇನು ಇಲ್ಲದೆ ಇರೋದ್ರಿಂದ ಇದು ಜಸ್ಟ್ ಒಂದು ಸ್ಟಡಿ. ಆ ಸ್ಟಡಿಗೆ ನಾವು ಹೆಚ್ಚು ಮಹತ್ವ ಕೊಡುವ ಅಗತ್ಯ ಇಲ್ಲ. ಕೊನೆಯದಾಗಿ ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ICMR ಕೂಡ ಈ ಒಂದು ವರದಿಯನ್ನು ಧಿಕ್ಕರಿಸಿದೆ, ಅಥವಾ ಇಂಡೈರೆಕ್ಟ್ಲಿ ದಯವಿಟ್ಟು ಇದನ್ನು ತೆಗೆದು ಹಾಕಬೇಕು, ನಮ್ಮ ಹೆಸರನ್ನು ಮೆನ್ಷನ್ ಮಾಡಿಬಿಡಿ ಅಂತ ಹೇಳಿದೆ. ಅವರ ಸ್ಟ್ಯಾಂಡ್ ಸರಿ ಇದೆ ಅನ್ಸುತ್ತಾ? ICMRಗೆ ಒಂದು ಹೊಣೆ ಇರುತ್ತೆ. ICMR ಹೇಳಿದರೆ ಎಲ್ಲರೂ ಕೇಳ್ತಾರೆ. ಸೊ ಆ ಪಬ್ಲಿಕೇಷನ್ಗೆ ರಿಟ್ರ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ರಿಟ್ರ್ಯಾಕ್ಷನ್ ಅಂತ ಹೇಳಿದರೆ, ಈ ಪಬ್ಲಿಕೇಶನ್ ಇದು ಇಲ್ಲ, ಪಬ್ಲಿಕೇಶನ್ ನಾವು ಒಪ್ಪಲ್ಲ ಅಂತ ಹೇಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ICMR ಮಾಡಿದ್ದು ಸರಿನೇ ಅದು. ಯಾಕಂದರೆ ICMRಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ICMR ಹ್ಯಾಸ್ ಟು ಥಿಂಕ್ ಅಬೌಟ್ ಇಟ್ಸ್ ಕ್ರೆಡಿಬಿಲಿಟಿ ಕೂಡ. ಸೊ ರಾಂಗ್ ನೋಷನ್ ಕೊಡ್ತಾ ಇದೆ ಅಂತ ಹೇಳೋದಕ್ಕಾಗಿ ಅವರು ಇದನ್ನು ರಿಟ್ರ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕೋವ್ಯಾಕ್ಸಿನ್ ತೊಗೊಂಡಿರೋರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಂದು ವೇಳೆ ಆಗೋದಿದ್ದರೆ ಇಷ್ಟೊತ್ತಿಗೆ ಆಗಬೇಕಿತ್ತು ಅನ್ನೋದು ಒಂದು ಲೈನರ್ ಆಗಿ
ನಾವಿಲ್ಲಿ ಡಾಕ್ಟರ್ ಋಷಿಕೇಶ್ ದಾಮ್ಲೇರ್ ಅವರಿಂದ ತಿಳ್ಕೊಂಡಿರುವಂಥ ಮಾಹಿತಿಯಾಗಿದೆ. ಕ್ಯಾಮರಾ ಪರ್ಸನ್ ಯೋಗೀಶ್ ಜೊತೆ ಅಭಿಷೇಕ್ ಬಿವಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.